ಗ್ಯಾಸ್ ಟ್ರಬಲ್ ಸಿಲಿಂಡರ್ಗೆ ಪರದಾಟ. ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ಜನ ಕಂಗಾಲಾಗಿದ್ದಾರೆ. ತಪ್ಪದ ಗ್ಯಾಸ್ ಟ್ರಬಲ್ ಸಿಲಿಂಡರ್ಗೆ ಪರದಾಟ. ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ಜನ ಕಂಗಾಲು. ಗ್ಯಾಸ್ ಬುಕ್ ಮಾಡಿದ್ರು ಜನರಿಗೆ ಸಿಲಿಂಡರ್ ಸಿಗ್ತಿಲ್ಲ. ಗ್ಯಾಸ್ ಏಜೆನ್ಸಿ ಸಿಬ್ಬಂದಿಗಳ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಹೆಚ್ಚಿನ ಮೊತ್ತಕ್ಕೆ ಗೃಹ ಬಳಕೆ ಸಿಲಿಂಡರ್ ಮಾರಾಟವನ್ನ ಮಾಡಲಾಗ್ತಾ ಇದೆ. ಸಿಲಿಂಡರ್ ಡೆಲಿವರಿ ಆಗಿದೆ ಎಂದು ಮೆಸೇಜ್ ಬಂದಿದೆ. ಆದ್ರೆ ನಮಗೆ ಯಾವುದೇ ಸಿಲಿಂಡರ್ ತಲುಪಿಲ್ಲ. ಕರೆ ಮಾಡಿದ್ರೆ ಏಜೆನ್ಸಿ ಸಿಬ್ಬಂದಿ ಉಡಾಫೆ ಉತ್ತರ ಕೊಡ್ತಾರೆ. ಅಕ್ರಮವಾಗಿ ಗೃಹ ಬಳಕೆ ಸಿಲಿಂಡರ್ ಮಾರಾಟ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಜನರ ಮನವಿ. ತಪ್ಪದ ಗ್ಯಾಸ್ ಟ್ರಬಲ್ ಸಿಲಿಂಡರ್ಗೆ ಪರದಾಟ. ನೋಡಿ, ದೇಶ ಅಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ, ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ. ಆ ಸಮಸ್ಯೆಗೆ ಏನ್ ಪರಿಹಾರವನ್ನ ಮಾಡ್ಕೋಬೇಕು ಆ ಪರಿಹಾರವನ್ನ ಕಂಡುಕೊಂಡಿದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದ್ದಂತ ವದಂತಿಗಳಿಗೆ ಕಿವಿಗೊಡಬೇಡಿ ಅಂತ. ಬಟ್ ಮಧ್ಯದಲ್ಲಿ ಇಂಥ ವ್ಯಕ್ತಿಗಳು ಇರ್ತಾರಲ್ವಾ, ಗೃಹ ಬಳಕೆಗೆ ಅಂತ ಇರುವಂತ ಸಿಲಿಂಡರ್ಸ್ ಗಳನ್ನ ಕಮರ್ಷಿಯಲ್ ಆಗಿ ಅಥವಾ ಬೇರೆ ಅವರಿಗೆ ಹೆಚ್ಚಿನ ರೇಟ್ ಅಲ್ಲಿ ಮಾರಾಟ ಮಾಡಿಬಿಡೋದು ಈ ರೀತಿಯಾಗಿ ನಡೀತಾ ಇದೆ ಅಂತ ಅಲ್ಲಿನ ಜನ ಅದಕ್ಕೆ ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ದಾರೆ. ಏಜೆನ್ಸಿಗೆ ಕರೆ ಮಾಡಿದ್ರು ಕೂಡ ಉಡಾಫೆ ಉತ್ತರ ಕೊಡ್ತಾರೆ. ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ. ನಾವು ಬುಕ್ ಮಾಡಿ ತಿಂಗಳಾನ್ಗಟ್ಲೆ ಕಾಯ್ಕೊಂಡಿದ್ರು ಕೂಡ ನಮಗೆ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಆದ್ರೆ ಮೆಸೇಜ್ ಬರುತ್ತೆ ಗ್ಯಾಸ್ ಡೆಲಿವರಿ ಆಗಿದೆ ಅಂತ. ಆದ್ರೆ ನಮಗೆ ಯಾವುದೇ ರೀತಿಯಾದಂತ ಗ್ಯಾಸ್ಗಳು ಲಭ್ಯವಾಗಿರೋದಿಲ್ಲ. ಸೊ ಇದು ಯಾಕೆ ಆಗ್ತಾ ಇದೆ ಅಂತ ನೋಡಿದಾಗ ಅಲ್ಲಿಯ ಏಜೆನ್ಸಿಗಳು ಹೆಚ್ಚಿನ ಬೆಲೆಗೆ ಬೇರೆಯವರಿಗೆ ಅಲ್ಲಿ ಮಾರಾಟವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಬರ್ತಾ ಇದೆ. ಯಾರು ಈ ರೀತಿಯಾಗಿ ಮಾಡ್ತಾ ಇದ್ದಾರಲ್ವಾ, ನಿಜಕ್ಕೂ ಅವರಿಗೆ ಕಾನೂನಿನ ಅಡಿಯಲ್ಲಿ ತಕ್ಕ ಶಿಕ್ಷೆ ಆಗಬೇಕು. ಇಂಥವರಿಂದಾನೇ ದೇಶ ಹಾಳಾಗೋದು, ಇಂಥವರಿಂದಾನೇ ರಾಜ್ಯ ಹಾಳಾಗೋದು. ಬೆಳಿಗ್ಗೆ 6 ಗಂಟೆಗೆ ಕೊಡೋದಿಲ್ಲ ಅವರು. ಅದಕ್ಕೆ ತಗೊಂಡು ಬೆಳಿಗ್ಗೆ 8 ಗಂಟೆ ಕೊಡ್ತೀನಿ ಕೊಡ್ತೇನೆ. ಈ ಕೊಡಲ್ಲ ಮೊನ್ನೆ ಹೋಗಿ ಕೊಡಲ್ಲಿ ತುಂಬ್ಕೊಂಬಂದೆ ಅಂತ ಹೇಳಿದ್ರೆ ಈಗ ಹೋಗಿದ್ರಿ ತುಂಬ್ಕೊಂಬಂದೆ. ನಿಮಗೆ ಮೆಸೇಜ್ ಬಂದಿದೆ ಡೆಲಿವರಿ ಅಂತ. ಡೆಲಿವರಿ ಕೊಟ್ಟಿಲ್ವಲ್ಲ, ಹೆಂಗ್ ಮೆಸೇಜ್ ಮಾಡ್ತಾರೆ? ಗ್ಯಾಸ್ ಸಿಲಿಂಡರ್ ನಿಮ್ಗೆ ಕೊಟ್ಟಿಲ್ಲ, ಆದ್ರೂ ಡೆಲಿವರಿ ಐತೆ ನಿಮ್ಮ ಮೆಸೇಜ್ ಬಂದದ. ಈಗ ಅಲ್ಲಿ ಕೇಳಿದ್ರೆ ಹೌದಾ? ನಾವು 4 ದಿನ ಆಯ್ತು ಗ್ಯಾಸ್ ಬುಕ್ ಮಾಡಿ. ಗ್ಯಾಸ್ ನಾವು ಬುಕ್ ಮಾಡಿದ್ರು ಗ್ಯಾಸ್ ಸಿಲಿಂಡರ್ ನಮಗೆ ತಲುಪೇ ಇಲ್ಲ. ನಮಗೆ ಡೆಲಿವರಿ ಆಗಿದೆ ಮೆಸೇಜ್ ಆಗಿದೆ ಅಂದ್ಬಿಟ್ಟು ಮೆಸೇಜ್ ಬಂದಿದೆ. ಆಮೇಲೆ ಆಫೀಸ್ ಅವ್ರಿಗೆ, ಆಹಾರ ನಿರೀಕ್ಷಕರು ಸದಾನಂದ ಅವ್ರಿಗೆ ನಾವು ದೂರು ಕೊಟ್ಟು ಅವ್ರಿಗೆ ವಾಟ್ಸಪ್ಪಲ್ಲಿ ವಿಡಿಯೋ ಬೇರೆ ಕಡೆ ಮಾರಾಟ ಮಾಡ್ತಿರೋದು ಸಂಬಂಧಪಟ್ಟ ದಾಖಲಾತಿಗಳು ವಿಡಿಯೋ ಸಮೇತ ಕೊಟ್ಟರು ಕೂಡ ಕ್ರಮ ಜರುಗಿಸ್ತಾ ಇಲ್ಲ. ನಮಗೆ 4-5 ದಿನ ಆಯಿತು ಸಿಲಿಂಡರ್ ಬುಕ್ ಮಾಡಿ, ಇನ್ನೂ ಸಿಲಿಂಡರ್ ಬರ್ತಾ ಇಲ್ಲ. ಕೇಳಿದ್ರೆ ಸಿಲಿಂಡರ್ ಬಂದಿಲ್ಲ, ಇನ್ನೂ ಸ್ಟಾಕ್ ಬಂದಿಲ್ಲ ಅಂತ ಉತ್ತರ ಹೇಳ್ತಾ ಇದ್ದಾರೆ. ಇದನ್ನ ಕೂಡಲೇ ಅಧಿಕಾರಿಗಳು ಕ್ರಮ ಜರುಗಿಸ್ತಾ ಇರೋದು. ಅಧಿಕಾರಿಗಳು ಸಹ ಏಜೆನ್ಸಿ ಮಾಲೀಕರ ಜೊತೆ ಶಾಮೀಲಾಗಿದ್ದಾರೆ ಅನ್ನೋದು ಆಧಾರ ನಮಗೆ ಕಂಡು ಬಂದಿದೆ. ಮೇಲಧಿಕಾರಿಗಳು ಈ ಕೂಡಲೇ ಗಮನ ಹರಿಸಿ ತಪ್ಪಿತಸ್ಥ ಅಧಿಕಾರಿಗಳು ಏಜೆನ್ಸಿ ಮಾಲೀಕರ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ತಮ್ಮಲ್ಲಿ ಮನವಿ. ಎಂತ ನಾಲಾಯಕಗಳು ಇರ್ತಾರೆ ಅಂತ ಅಂದ್ರೆ, ಸಮಸ್ಯೆ ಆಗ್ತಾ ಇದೆ. ಜನ ಗ್ಯಾಸ್ಗೋಸ್ಕರ ಪರದಾಟ ನಡೆಸ್ತಾ ಇದ್ದಾರೆ. ಗೃಹ ಬಳಕೆಗೆ ಇರುವಂತ ಸಿಲಿಂಡರ್ಸ್ ಗಳನ್ನ ಅಲ್ಲಿ ಡೆಲಿವರಿ ಆಗಿದೆ ಅಂತ ಮೆಸೇಜ್ ಬರುತ್ತೆ, ಆದ್ರೆ ಅವ್ರ ಮನೆಗೆ ಗ್ಯಾಸ್ ತಲುಪಿರೋದಿಲ್ಲ. ಹಾಗಾದ್ರೆ ಎಲ್ಲಿ ಹೋಯ್ತು ಗ್ಯಾಸು? ಯಾರಿಗೆ ಡೆಲಿವರಿ ಮಾಡಿಕೊಟ್ರಿ ನೀವು? ಹೆಚ್ಚಿನ ಮಾರಾಟಕ್ಕೆ ಬೇರೆ ಕಡೆ ಮಾರಾಟ ಮಾಡಿದ್ರು ಅನ್ನುವಂಥದ್ದು ಇಲ್ಲಿ ಆರೋಪ ಕೇಳಿ ಬರ್ತಾ ಇತ್ತು. ಇಂಥವ್ ಯಾವನಿದಾನಲ್ಲ, ಯಾವನು ಈ ರೀತಿಯಾಗಿ ಮಾಡ್ತಾ ಇದಾರಲ್ವಾ, ಅವ್ರನ್ನ ಒಳಗೆ ಹಾಕ್ಬೇಕು ಪೊಲೀಸ್ ಇಲಾಖೆ. ಕಾನೂನಿನ ಅಡಿಯಲ್ಲಿ ತಕ್ಕ ಶಿಕ್ಷೆ ಆಗ್ಬೇಕು ಇವ್ರಿಗೆ. ಮತ್ತೆ ಯಾರು ಈ ರೀತಿಯಾಗಿ ಮಾಡೋದಕ್ಕೆ ಮುಂದಾಗಬಾರ್ದು. ಯಾಕಂದ್ರೆ ಇಷ್ಟು ಸಮಸ್ಯೆ ಆಗ್ತಾ ಇದೆ. ಗೃಹ ಬಳಕೆಗೆ ಜನಕ್ಕೆ ಬೇಕಾದಂತ ಸಿಲಿಂಡರ್ಸ್ಗಳನ್ನ ಈ ರೀತಿಯಾಗಿ ಇವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ನೋಡಿ, ಈ ರೀತಿಯಾದಂತ ಸಮಸ್ಯೆ ಆಗುತ್ತೆ. ಇದನ್ನ ತೆಗೆದುಕೊಂಡು ಹೋಗಿ ಯಾರ ಮೇಲೆ ಇವರು ಆರೋಪ ಹಾಕೋದು? ನಮ್ಮ ದೇಶ ಗ್ಯಾಸ್ ಸಿಲಿಂಡರ್ ಪೂರೈಸ್ತಾ ಇದೆ ಅಂತ ಹೇಳುತ್ತೆ. ಬಟ್ ಇಲ್ಲಿ ಎಲ್ಲೂ ಕೂಡ ಸಮಸ್ಯೆನೇ ಬಗೆಹರಿತಾ ಇಲ್ಲ. ಇಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ. ಅದನ್ನ ತಗೊಂಡೋಗಿ ದೇಶದ ಮೇಲೆ ಎತ್ತಾಕ್ಬಿಡೋದು. ಮೋದಿ ಅವರು ಹೇಳ್ತಾರೆ ಸಿಲಿಂಡರ್ ಪೂರೈಕೆ ಆಗ್ತಾ ಇದೆ ಅಂತ. ಆದ್ರೆ ನೋಡಿ, ಜನ ಇಷ್ಟು ಪರದಾಟ ಪಡ್ತಾ ಇದ್ದಾರೆ, ಸಿಲಿಂಡರ್ಸ್ಗಳು ಸಿಗ್ತಾನೆ ಇಲ್ಲ ಅಂತ. ಇಂಥವ್ರು
ಕೆಲವೊಂದಿಷ್ಟು ನಾಲಾಯಕಗಳು ಈ ರೀತಿಯಾಗಿ ಗೃಹ ಬಳಕೆಗೆ ಇರುವಂತಹ ಸಿಲಿಂಡರ್ಸ್ಗಳನ್ನ ಮಾರ್ಕೊಂಡು ಹೇಸಿಗೆ ತಿನ್ನುವಂತ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ದೇಶದ ಮೇಲೆ ಆರೋಪ ಹಾಕ್ಬಿಡೋದು. ಅದರಲ್ಲೂ ನಮ್ಮ ವಿರೋಧ ಪಕ್ಷಗಳ ಕಣ್ಣಿಗೆ ಸಿಕ್ಬಿಟ್ರು ಸಹಿತ ಅಲ್ಲೆಲ್ಲಿ ತಪ್ಪಿದೆ ಎಲ್ಲಿ ಸರಿ ಇದೆ ಅಂತ ಗಮನಿಸೋದು ಇಲ್ಲ. ಇಂಥದ್ದಾಗ್ತಾ ಇದೆ. ದಯವಿಟ್ಟು ಇಂಥ ರೀತಿಯಾದಂಥ ಸಮಸ್ಯೆಗಳು ಕಂಡು ಬಂದಲ್ಲಿ ಜನ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟು ಅವ್ರನ್ನ ಒದ್ದು ಒಳಗೆ ಹಾಕಿಸ್ಬೇಕು.